ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ಆನ್ಲೈನ್ ವಿಡಿಯೋ ತರಗತಿಯ ಮೂಲಕ BA ರಾಜ್ಯಶಾಸ್ತ್ರ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ 22ನೇ ಸೆಷನ್ ಅಥವಾ ಅಧಿವೇಶನದ ಬಗ್ಗೆ ಈ ವಿಡಿಯೋ ಮೂಲಕ ನಾನು ವಿವರಿಸ್ತಾ ಇದ್ದೀನಿ. ಟೈಟಲ್ ಆಫ್ ದ ಸಬ್ಜೆಕ್ಟ್ ಕೋರ್ಸ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಟೈಟಲ್ ಆಫ್ ದ ಸಬ್ಜೆಕ್ಟ್ ಟಾಪಿಕ್ ಫಾರಿನ್ ಪಾಲಿಸಿ. Economic instruments. Meaning of economic instruments. Economic interdependence is an inescapable reality of international relations. Only a few states are sufficiently endowed with full range of natural resources, food and energy to sustain itself. For others, trade, financial flows, and sometimes foreign aid are critical for survival and economic progress. This economic interdependence creates vulnerabilities, particularly for those states who access small markets or that rely heavily upon single countries for sources of supply. ಆರ್ಥಿಕ ಸಾಧನಗಳ ಅರ್ಥ. ವಿದೇಶಾಂಗ ನೀತಿಯ ಆರ್ಥಿಕ ಸಾಧನಗಳು ಟಾಪಿಕ್ ಹೆಸರು. ಅದರಲ್ಲಿ ಆರ್ಥಿಕ ಸಾಧನಗಳ ಅರ್ಥದ ಬಗ್ಗೆ. ಆರ್ಥಿಕ ಪರಸ್ಪರ ಅವಲಂಬನೆಯು ಅಂತಾರಾಷ್ಟ್ರೀಯ ಸಂಬಂಧಗಳ ತಪ್ಪಿಸಲಾಗದ ವಾಸ್ತವ. ಅಂದರೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಆರ್ಥಿಕವಾಗಿ ಬಹುತೇಕ ಪರಸ್ಪರ ಅವಲಂಬಿತವಾಗಿರುತ್ತೆ. ಕೆಲವೇ ದೇಶಗಳು ಮಾತ್ರ ತಮ್ಮನ್ನು ಉಳಿಸಿಕೊಳ್ಳಲು ಪೂರ್ಣ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳು, ಆಹಾರ ಮತ್ತು ಶಕ್ತಿಯನ್ನು ಹೊಂದಿವೆ, ಶ್ರೀಮಂತ ರಾಷ್ಟ್ರಗಳು. ಆದರೆ ಇತರೆ ಬಡ ರಾಷ್ಟ್ರಗಳು ವ್ಯಾಪಾರ, ಆರ್ಥಿಕ ಹರಿವು ಮತ್ತು ಸ್ವಲ್ಪ ಸಮಯದ ವಿದೇಶಿ ನೆರವು ಅವುಗಳ ಅಸ್ತಿತ್ವದ ಪ್ರಶ್ನೆ ಆಗಿರುತ್ತೆ ಮತ್ತು ಆರ್ಥಿಕ ಪ್ರಗತಿಗೆ ನಿರ್ಣಾಯಕ ಆಗುತ್ತೆ. ಈ ಆರ್ಥಿಕ ಪರಸ್ಪರ ಅವಲಂಬನೆ ಏನಿದೆ, ವಿಶೇಷವಾಗಿ ಸಣ್ಣ ಮಾರುಕಟ್ಟೆಗಳನ್ನು ಪ್ರವೇಶಿಸ್ತಕ್ಕಂತಹ ಅಥವಾ ಪೂರೈಕೆಯ ಮೂಲಗಳಿಗಾಗಿ ಒಂದೇ ದೇಶದ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತಕ್ಕಂಥ ದೇಶಗಳಿಗೆ ದುರ್ಬಲತೆಯನ್ನು ಅನಿವಾರ್ಯವನ್ನಾಗಿಸುತ್ತದೆ. ಆರ್ಥಿಕ ಸಾಧನಗಳನ್ನು ಸರ್ಕಾರದ ನಡವಳಿಕೆಯನ್ನು ಪುರಸ್ಕರಿಸಲು ಅಥವಾ ಬೆಂಬಲಿಸಲು ಸಹ ಬಳಸ್ಬೋದು. ಒಂದು ದೇಶ ತನ್ನ ನಡವಳಿಕೆಯನ್ನು ಇನ್ನೊಂದು ದೇಶ ಒಪ್ಪಿಕೊಳ್ಳುವಂತೆ ಮಾಡೋದಕ್ಕೋಸ್ಕರ ಇದನ್ನು ಬಳಸ್ಕೋಬೋದು. ವಿದೇಶಿ ನೆರವಿನ ವಿತರಣೆಗಳು ಅವರು ನೀಡುವ ಆರ್ಥಿಕ ಕೊಡುಗೆಯ ಜೊತೆಗೆ ಸರ್ಕಾರಗಳ ನಡುವಿನ ಸಾಮೀಪ್ಯದ ಮಟ್ಟವನ್ನು ಇದು ತೋರಿಸುತ್ತದೆ. ಕೊಡುಗೆಗಳಲ್ಲಿ ಅನುಕೂಲಕರ ಸುಂಕ ದರಗಳು, ಕೋಟಾಗಳು, ಸಾಲಗಳನ್ನು ನೀಡೋದು ಮತ್ತು ಸಾಲಗಳನ್ನು ವಿಸ್ತರಿಸೋದು ಒಳಗೊಂಡಿರ್ಬೋದು. ಹೀಗಾಗಿ ಇದರ ಮುಖ್ಯ ಗುರಿ ಆರ್ಥಿಕ ಅಂಶಗಳಿಗಿಂತ ರಾಜಕೀಯ ಅಂಶಗಳೇ ಆಗಿರುತ್ತೆ. ಅಂದರೆ ಒಂದು ದೇಶದ ವಿದೇಶಾಂಗ ನೀತಿಯನ್ನು ಇನ್ನೊಂದು ದೇಶದ ಮೇಲೆ ಹೇರಲು ಆರ್ಥಿಕ ಸಾಧನಗಳನ್ನು ರಾಷ್ಟ್ರಗಳು ಬಳಸ್ಕೊಳ್ತಾ ಇರುತ್ತವೆ. ಎಕನಾಮಿಕ್ ಇನ್ಸ್ಟ್ರೂಮೆಂಟ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ರಿವಾರ್ಡಿಂಗ್ ಆರ್ ಸಪೋರ್ಟಿಂಗ್ ದ ಬಿಹೇವಿಯರ್ ಆಫ್ ಗೌರ್ಮೆಂಟ್. ಡಿಸ್ಪರ್ಸ್ಮೆಂಟ್ಸ್ ಆಫ್ ಫಾರಿನ್ ಏಡ್ ಇನ್ ಅಡಿಷನ್ ಟು ದ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ದೇ ಮೇಕ್ ಡೆಮಾನ್ಸ್ಟ್ರೇಟ್ ಡಿಗ್ರೀಸ್ ಆಫ್ ಪ್ರಾಕ್ಸಿಮಿಟಿ ಬಿಟ್ವೀನ್ ಗೌರ್ಮೆಂಟ್ಸ್. Rewards may include favorable tariff rates and quotas, granting loans or extending credits. Thus, its main aim is more political rather than economic. Foreign policy and economic instruments. Economic interdependence is an inescapable reality of international relations. Only a few states are sufficiently endowed with the full range of natural resources, food and energy, and to sustain it themselves. For others, trade, financial flows, sometimes foreign aid, and are critical for survival and economic progress. This economic interdependence creates vulnerabilities, particularly for those states who access small markets or that they rely heavily upon single countries for sources of supply. Some of the techniques used as economic instruments are as follows. Tariffs and quotas. Tariff is a duty imposed on imported or exported goods. Tariff is a duty imposed on imported or exported goods. Tariffs usually aim first to limit imports. In other words, all foreign made products coming into a country are taxed. It is called the tariff. The tariff structure can be used effectively as a foreign policy. Inducement or punishment when a target country stands to gain or lose important markets for its products by its
upward or downward manipulation. For instance, during the Cold War, the US government extended preferential tariff treatment to members of the Warsaw Pact. ಸುಂಕಗಳು ಮತ್ತು ಕೋಟಾಗಳು. ಸುಂಕವು ಆಮದು ಅಥವಾ ರಫ್ತು ಮಾಡಿದ ಸರಕು ಅಥವಾ ಸೇವೆಗಳ ಮೇಲೆ ವಿಧಿಸ್ತಕ್ಕಂತಹ ಡ್ಯೂಟಿ ಸುಂಕವಾಗಿದೆ ಅಥವಾ ತೆರಿಗೆ ಆಗಿದೆ. ಸುಂಕಗಳು ಸಾಮಾನ್ಯವಾಗಿ ಆಮದುಗಳನ್ನು ಮಿತಿಗೊಳಿಸಲು ಮೊದಲು ಗುರಿಯನ್ನು ಹೊಂದಿರುತ್ತವೆ. ಅಂದರೆ ಆಮದನ್ನು ನಿಯಂತ್ರಣ ಮಾಡೋದು, ಮಿತಿಗೊಳಿಸೋದು, ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ಳೋ ವಸ್ತುಗಳನ್ನು ಮಿತಿ ಮಾಡೋದು. ಬೇರೆ ರೀತಿಯಲ್ಲಿ ಹೇಳೋದಾದರೆ ದೇಶಕ್ಕೆ ಬರುವ ಎಲ್ಲ ವಿದೇಶಿ ತಯಾರಿಸಿದ ಉತ್ಪನ್ನಗಳಿಗೆ ತೆರಿಗೆ ವಿಧಿಸೋದು. ಇದನ್ನು ಸುಂಕ ಅಂತ ಕರೀತಾರೆ. ಸುಂಕದ ರಚನೆಯನ್ನು ವಿದೇಶಿ ನೀತಿ ಪ್ರಚೋದನೆ ಅಥವಾ ಶಿಕ್ಷೆಯಾಗಿ ಪರಿಣಾಮಕಾರಿಯಾಗಿ ಬಳಸ್ಕೋಬೋದು. ಅಂದರೆ ವಿದೇಶಾಂಗ ನೀತಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೋಸ್ಕರ ಇದನ್ನು ಬಳಸ್ಕೋಬೋದು. ದೇಶವು ತನ್ನ ಉತ್ಪನ್ನಗಳಿಗೆ ಪ್ರಮುಖ ಮಾರುಕಟ್ಟೆಗಳನ್ನು ಅದರ ಮೇಲ್ಮುಖವಾಗಿ ಅಥವಾ ಕೆಳಕ್ಕೆ ಕುಶಲತೆಯಿಂದ ಗಳಿಸಲು ಅಥವಾ ಕಳೆದುಕೊಳ್ಳಲು ನಿಂತಾಗ, ಉದಾಹರಣೆಗೆ ಶೀತಲ ಸಮರ ಸಮಯದಲ್ಲಿ ಅಮೆರಿಕ ಸರ್ಕಾರ ವಾರ್ಸಾ ಒಪ್ಪಂದದ ಸದಸ್ಯರಿಗೆ ಆದ್ಯತೆಯ ಸುಂಕ ಚಿಕಿತ್ಸೆ ಅಂದರೆ ರಷ್ಯಾದ ಮಿತ್ರ ರಾಷ್ಟ್ರಗಳ ಮೇಲೆ ಸುಂಕ ವಿಧಿಸಿತು. ನ್ಯಾಟೋ ಕೂಟ ಮುಖ್ಯಸ್ಥರಾಗಿದ್ದಂತಹ ಅಮೆರಿಕ, ಅದರ ಮುಖ್ಯ ಉದ್ದೇಶ ರಷ್ಯಾದ ಪ್ರಾಬಲ್ಯತೆಯನ್ನು ಕುಗ್ಗಿಸೋದಾಗಿತ್ತು. ಇದರ ಮೂಲಕ ಸುಂಕಗಳು ಮತ್ತು ಕೋಟಾಗಳನ್ನು ನಿಗದಿಪಡಿಸೋದರ ಮೂಲಕ ಅವರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಅಮೆರಿಕ ಬಯಸ್ತಾ ಇತ್ತು. ಕೋಟಾ ಈಸ್ ಎ ಲಿಮಿಟೇಷನ್ ಇನ್ ವ್ಯಾಲ್ಯೂ ಆರ್ ಇನ್ ಫಿಸಿಕಲ್ ಟರ್ಮ್ಸ್ ಇಂಪೋಸ್ಡ್ ಆನ್ import and export of certain goods for a certain period of time. Under such arrangements, the supplier usually sends goods into the country at a favorable price but is allowed to sell only a certain quantity in a given period. This is called as quota. Under such arrangements, the supplier usually sends goods into the country at a favorable price but it is allowed to sell only a certain quantity in a given period. A tariff is a tax on imposed goods, while a quota is a limit on the amount of goods that may be imported. This is the difference between tax and quotas. Both the tariffs and quotas raise the price and lower the demand for the goods to which they apply. The effect of tariffs and quotas is the same: to limit imports and protect domestic producers from foreign competition. A tariff raises the price of the foreign good beyond the market equilibrium price, which decreases the demand for and eventually the supply of foreign goods. A quota limits the supply to a certain quantity, which raises the price beyond the market equilibrium levels, thus decreases demand. ಕೋಟಾ ಎನ್ನುವುದು ಮೌಲ್ಯದಲ್ಲಿ ಅಥವಾ ಭೌತಿಕ ಪರಿಭಾಷೆಯಲ್ಲಿ ಒಂದು ಮಿತಿ ಅಂತ ಅಷ್ಟೇ. ಕೋಟಾ ಅಂದರೆ ಪ್ರಮಾಣ, ಮಿತಿ. ಯಾವ ಪ್ರಮಾಣದಲ್ಲಿ ವಸ್ತುಗಳನ್ನು ಕಳಿಸ್ಕೊಳ್ಬೋದು ಅಥವಾ ತರಿಸ್ಕೊಳ್ಬೋದು ಅಂತ ನಿಗದಿಪಡಿಸೋದು. ನಿರ್ದಿಷ್ಟ ಸಮಯದವರೆಗೆ ಕೆಲವು ಸರಕುಗಳ ಆಮದು ಮತ್ತು ರಫ್ತಿಗೆ ಮಿತಿ ವಿಧಿಸಲಾಗುತ್ತೆ. ಇದನ್ನೇ ಕೋಟಾ ಸಿಸ್ಟಮ್ ಅಂತ ಕರೀತಾರೆ. ಇಂತಹ ವ್ಯವಸ್ಥೆ ಅಡಿಯಲ್ಲಿ ಸರಬರಾಜುದಾರರು ಸಾಮಾನ್ಯವಾಗಿ ದೇಶಕ್ಕೆ ಸರಕುಗಳನ್ನು ಅನುಕೂಲಕರ ಬೆಲೆಗೆ ಕಳುಹಿಸುತ್ತಾರೆ. ಆದರೆ ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣವನ್ನು ಮಾತ್ರ ಮಾರಾಟ ಮಾಡಲು ಅನುಮತಿ ನೀಡಲಾಗುತ್ತೆ. ಅಂದರೆ ಮಾರೋನು ಹೆಚ್ಚು ಮಾರಾಟ ಮಾಡೋಕ್ಕೆ ಅನುಕೂಲ ಇದ್ದರೂ ಅವನು ಮಾರದಂತೆ ಪ್ರಮಾಣನ ನಿಗದಿಪಡಿಸಲಾಗುತ್ತೆ. ಸುಂಕವು ಆಮದು ಮಾಡಿದ ಸರಕುಗಳ ಮೇಲಿನ ತೆರಿಗೆ. ಆದರೆ ಕೋಟಾ ಆಮದು ಮಾಡಬಹುದಾದ ಸರಕುಗಳ ಮೊತ್ತದ ಮಿತಿ. ಇದೆ ಸುಂಕ ಮತ್ತು ಕೋಟಾದ ನಡುವೆ ಇರತಕ್ಕಂಥ ವ್ಯತ್ಯಾಸ. ಸುಂಕಗಳು ಮತ್ತು ಕೋಟಾಗಳು ಎರಡು ಬೆಲೆಗಳನ್ನು ಹೆಚ್ಚಿಸುತ್ತವೆ ಮತ್ತು ಅವು ಅನ್ವಯಿಸುವ ಸರಕುಗಳ ಬೇಡಿಕೆಯನ್ನು ಕಡಿಮೆ ಮಾಡುತ್ತವೆ. ಸುಂಕಗಳು ಮತ್ತು ಕೋಟಾಗಳ ಪರಿಣಾಮ ಒಂದೇ: ಆಮದುಗಳನ್ನು ಮಿತಿಗೊಳಿಸುವುದು ಮತ್ತು ದೇಶೀಯ ಉತ್ಪಾದಕರನ್ನು ವಿದೇಶಿ ಸ್ಪರ್ಧೆಯಿಂದ ರಕ್ಷಿಸುವುದು. ಸುಂಕವು ಮಾರುಕಟ್ಟೆ ಸಮತೋಲನದ ಬೆಲೆಯನ್ನು ಮೀರಿ ವಿದೇಶಿ ಅದರ ಮೇಲೆ ಡಿಪೆಂಡ್ ಆಗೋದನ್ನು ಹೆಚ್ಚಿಸುತ್ತೆ. ಇದು ಬೇಡಿಕೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಅಂತಿಮವಾಗಿ ವಿದೇಶಿ ವಸ್ತುಗಳ ಸರಬರಾಜನ್ನೇ ನೀಡುತ್ತದೆ. ಒಂದು ಕೋಟಾ ಪೂರೈಕೆಯನ್ನು ಒಂದು ನಿರ್ದಿಷ್ಟ ಪ್ರಮಾಣಕ್ಕೆ ಸೀಮಿತಗೊಳಿಸಲಾಗುತ್ತೆ. ಇದು ಮಾರುಕಟ್ಟೆಯ ಸಮತೋಲನ ಮಟ್ಟವನ್ನು ಮೀರಿ ಬೆಲೆಯನ್ನು ಹೆಚ್ಚಿಸಬಹುದು ಮತ್ತು ಇದರಿಂದಾಗಿ ಬೇಡಿಕೆ ಕಡಿಮೆ ಆಗಬಹುದು. Non-tariff barriers include quotas, regulations regarding
product content or quality, and other conditions that hinder imports. One of the most commonly used non-tariff barriers are product standards, which may aim to serve as barriers to trade. For instance, when US prohibits the importation of unpasteurized cheese from France, it is protecting the health of the American consumer and protecting the revenue of the American cheese producer. Other non-tariff barriers include packing and shipping regulations, harbor and airports permits, and onerous customs procedures, of all which can have either legitimate or purely anti-import agendas or both. ನಾನ್-ಟ್ಯಾರಿಫ್ ಅಡೆತಡೆಗಳು, ಕೋಟಾಗಳು, ಉತ್ಪನ್ನದ ವಿಷಯ ಅಥವಾ ಗುಣಮಟ್ಟಕ್ಕೆ ಸಂಬಂಧಿಸಿದ ನಿಯಮಗಳು ಮತ್ತು ಆಮದುಗಳಿಗೆ ಅಡ್ಡಿಯಾಗುವ ಇತರೆ ಷರತ್ತುಗಳನ್ನು ಒಳಗೊಂಡಿರುತ್ತವೆ. ಸಾಮಾನ್ಯವಾಗಿ ಬಳಸುವ ನಾನ್-ಟ್ಯಾರಿಫ್ ಅಡೆತಡೆಗಳಲ್ಲಿ ಒಂದು ಉತ್ಪನ್ನದ ಮಾನದಂಡಗಳು. ಇದು ವ್ಯಾಪಾರಕ್ಕೆ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುವ ಗುರಿಯನ್ನು ಹೊಂದಿರಬಹುದು. ಉದಾಹರಣೆಗೆ, ಅಮೆರಿಕ ಫ್ರಾನ್ಸ್ನಿಂದ ಪಾಶ್ಚರೀಕರಿಸಿದ ಚೀಸನ್ನು ಆಮದು ಮಾಡೋದನ್ನು ನಿಷೇಧಿಸಿದಾಗ ಅದು ಅಮೆರಿಕದ ಗ್ರಾಹಕರ ಆರೋಗ್ಯವನ್ನು ರಕ್ಷಿಸುತ್ತೆ. ಅಷ್ಟೇ ಅಲ್ಲದೆ ಅಮೆರಿಕದ ಚೀಸ್ ಉತ್ಪಾದಕರ ಆದಾಯವನ್ನು ರಕ್ಷಿಸುತ್ತೆ. ಇತರ ನಾನ್-ಟ್ಯಾರಿಫ್ ಅಡೆತಡೆಗಳು ಪ್ಯಾಕಿಂಗ್, ಹಡಗು ನಿಯಮಗಳು, ಬಂದರು ಮತ್ತು ವಿಮಾನ ನಿಲ್ದಾಣಗಳ ಪರವಾನಗಿಗಳು ಮತ್ತು ಕಠಿಣ ಕಸ್ಟಮ್ಸ್ ಕಾರ್ಯವಿಧಾನಗಳನ್ನು ಒಳಗೊಂಡಿರುತ್ತವೆ. ಇವೆಲ್ಲವೂ ಕಾನೂನುಬದ್ಧ ಅಥವಾ ಸಂಪೂರ್ಣವಾಗಿ ಆಮದು ವಿರೋಧಿ ಕಾರ್ಯಸೂಚಿಗಳನ್ನು ಹೊಂದಿರಬಹುದು ಅಥವಾ ಎರಡೂ ಆಗಿರಬಹುದು. International cartels. The word cartel is derived from charta, meaning contract. Carta or charta, its meaning is contract. A cartel is a formal agreement between two or more companies that agrees on pricing and marketing standards with the intention of gaining a monopoly status. The cartel movement reached its height in Germany, and therefore Germany is considered as the classic land of the cartel. ಅಂತಾರಾಷ್ಟ್ರೀಯ ಕಾರ್ಟೆಲ್ಗಳು. ಕಾರ್ಟೆಲ್ ಎಂಬ ಪದವು ಒಪ್ಪಂದ ಎಂಬ ಅರ್ಥ ನೀಡುವ ಕಾರ್ಟಾ ಅಥವಾ ಚಾರ್ಟಾ ಎಂಬ ಪದದಿಂದ ಬಂದಿದೆ. ಕಾರ್ಟೆಲ್ ಎನ್ನುವುದು ಏಕಸ್ವಾಮ್ಯದ ಸ್ಥಾನಮಾನವನ್ನು ಪಡೆಯುವ ಉದ್ದೇಶದಿಂದ ಬೆಲೆ ಮತ್ತು ಮಾರುಕಟ್ಟೆ ಮಾನದಂಡಗಳನ್ನು ಒಪ್ಪುವ ಎರಡು ಅಥವಾ ಹೆಚ್ಚಿನ ಕಂಪನಿಗಳ ನಡುವಿನ ಔಪಚಾರಿಕ ಒಪ್ಪಂದ. ಕಾರ್ಟೆಲ್ ಚಳುವಳಿ ಜರ್ಮನಿಯಲ್ಲಿ ಉತ್ತುಂಗಕ್ಕೇರಿತ್ತು. ಆದ್ದರಿಂದ ಜರ್ಮನಿಯನ್ನು ಕಾರ್ಟೆಲ್ನ ಶ್ರೇಷ್ಠ ಭೂಮಿ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಕಾರ್ಟೆಲ್ ಅನ್ನೋ ಪದ ಕಾರ್ಟಾ ಎಂಬ ಪದದಿಂದ ಬಂದಿದೆ. ಇದು ಏಕಸ್ವಾಮ್ಯದ ಸ್ಥಾನಮಾನವನ್ನು ಪಡೆಯುವ ಉದ್ದೇಶದಿಂದ ಬೆಲೆ ಮತ್ತು ಮಾರುಕಟ್ಟೆ ಮಾನದಂಡಗಳನ್ನು ಒಪ್ಪುವ ಎರಡು ಅಥವಾ ಹೆಚ್ಚಿನ ಕಂಪನಿಗಳ ನಡುವಿನ ಔಪಚಾರಿಕ ಒಪ್ಪಂದ ಅಷ್ಟೇ. ಇದನ್ನೇ ಕಾರ್ಟೆಲ್ ಅಂತ ಕರೀತಾರೆ. A cartel is an association of companies dealing in similar goods or services aimed to control over competition. The aim of a cartel is to exert a monopolistic pressure on the market. Cartels can comprise a small group of individuals or a huge network of corporations, often sponsored by the governments. They are adept at using other companies and businesses as fronts for their activities in countries where it is illegal to operate. Thus, a cartel is defined as a group of producers whose goal is to fix prices, control supplies, and limit competitions. ಕಾರ್ಟೆಲ್ ಎನ್ನುವುದು ಸ್ಪರ್ಧೆಯ ಮೇಲಿನ ನಿಯಂತ್ರಣ ಸಾಧಿಸುವ ಉದ್ದೇಶದಿಂದ ಒಂದೇ ರೀತಿಯ ಸರಕು ಸೇವೆಗಳಲ್ಲಿ ವ್ಯವಹರಿಸುವ ಕಂಪನಿಗಳ ಒಂದು ಸಂಘ ಅಷ್ಟೇ. ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯದ ಒತ್ತಡವನ್ನು ಬೀರುವುದು ಕಾರ್ಟೆಲ್ನ ಪ್ರಮುಖ ಉದ್ದೇಶ. ಕಾರ್ಟೆಲ್ಗಳು ಸಣ್ಣ ಗುಂಪುಗಳು, ವ್ಯಕ್ತಿಗಳು ಅಥವಾ ನಿಗಮಗಳ ಒಂದು ದೊಡ್ಡ ಜಾಲವನ್ನು ಒಳಗೊಂಡಿರಬಹುದು. ಇದನ್ನು ಹೆಚ್ಚಾಗಿ ಸರ್ಕಾರಗಳು ಪ್ರಾಯೋಜಿಸುತ್ತವೆ. ಕಾರ್ಯನಿರ್ವಹಿಸಲು ಕಾನೂನು ಬಾಹಿರ ದೇಶಗಳಲ್ಲಿ ತಮ್ಮ ಚಟುವಟಿಕೆಗಳಿಗೆ ಇತರೆ ಕಂಪನಿಗಳು ಮತ್ತು ವ್ಯವಹಾರಗಳನ್ನು ರಂಗಗಳಾಗಿ ಬಳಸುವಲ್ಲಿ ಅವರು ಪ್ರವೀಣರಾಗಿರ್ತಾರೆ. ಆದ್ದರಿಂದ ಕಾರ್ಟೆಲನ್ನು ಉತ್ಪಾದಕರ ಗುಂಪು ಅಂತ ಕರೀತಾರೆ. ಇದರ ಬೆಲೆಗಳನ್ನು ನಿಗದಿಪಡಿಸೋದು, ಸರಬರಾಜುಗಳನ್ನು ನಿಯಂತ್ರಿಸೋದು ಮತ್ತು ಸ್ಪರ್ಧೆಯನ್ನು ಮಿತಿಗೊಳಿಸೋದು ಎಲ್ಲ ಈ ಗುಂಪುಗಳೇ ಮಾಡ್ತಾ ಇರುತ್ತವೆ. ಫಾರ್ ಇನ್ಸ್ಟೆನ್ಸ್, OPEC, Organization of Petroleum Exporting Countries, that is OPEC, is an international cartel of oil producing countries. Cartels can deprive a state of vital material by restricting production and distribution.
It can divide loyalties and create profit interest that rise above patriotism and foster wars. Another excellent example of an international cartel that is allowed to operate is the International Monetary Fund. As Jeff Fox on the Economic Policy Institute states, the IMF fronts as an international bank whose only goals are to foster global independence and contribute to the growth of underdeveloped nations. In reality, it is a lender with an ideological agenda. The IMF itself is the center of a credit cartel. It has agreements with other financiers to assure that projects it does not like will be blacklisted from receiving assistance from the World Bank and other entities like governments and private investors. Countries whose leaders are supportive of the bank are given priority over those who are not. ಉದಾಹರಣೆಗೆ ಓಪೆಕ್ ತೈಲ ಉತ್ಪಾದಿಸುವ ದೇಶಗಳ ಅಂತಾರಾಷ್ಟ್ರೀಯ ಕಾರ್ಟೆಲ್ಗೆ ಬೆಸ್ಟ್ ಎಕ್ಸಾಂಪಲ್. ಉತ್ಪಾದನೆ ಮತ್ತು ವಿತರಣೆಯನ್ನು ನಿರ್ಬಂಧಿಸುವ ಮೂಲಕ ಕಾರ್ಟೆಲ್ಗಳು ಒಂದು ರಾಷ್ಟ್ರಕ್ಕೆ ಪ್ರಮುಖ ವಸ್ತುಗಳ ಆಮದಿಗೆ ತೊಂದರೆಯನ್ನು ಉಂಟು ಮಾಡಬಹುದು. ಇದು ರಾಷ್ಟ್ರಗಳ ನಿಷ್ಠೆಯನ್ನು ವಿಭಜಿಸಬಹುದು ಮತ್ತು ದೇಶಭಕ್ತಿಯನ್ನು ಉತ್ತೇಜಿಸಬಹುದು, ಯುದ್ಧವನ್ನು ಬೆಳೆಸುವ ಲಾಭದ ಆಸಕ್ತಿಯನ್ನು ಕ್ರಿಯೇಟ್ ಮಾಡಬಹುದು. ಕೆಲವು ಸಾರಿ ಕಾರ್ಯನಿರ್ವಹಿಸಲು ಅನುಮತಿಸಲಾದ ಅಂತಾರಾಷ್ಟ್ರೀಯ ಕಾರ್ಟೆಲ್ನ ಮತ್ತೊಂದು ಅತ್ಯುತ್ತಮ ಉದಾಹರಣೆ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಆರ್ಥಿಕ ನೀತಿ ಸಂಸ್ಥೆಯ ಜೆಫ್ ಫಾಕ್ಸ್ ಹೇಳುವಂತೆ IMF ಅಂತಾರಾಷ್ಟ್ರೀಯ ಬ್ಯಾಂಕ್ ಆಗಿ ಪ್ರಪಂಚದಲ್ಲೇ ಮುಂಚೂಣಿಯಲ್ಲಿದೆ. ಇದರ ಏಕೈಕ ಗುರಿ ಜಾಗತಿಕ ಸ್ವಾತಂತ್ರ್ಯವನ್ನು ಬೆಳೆಸುವುದು ಮತ್ತು ಅಭಿವೃದ್ಧಿಯಾಗದ ರಾಷ್ಟ್ರಗಳ ಬೆಳವಣಿಗೆಗೆ ಕೊಡುಗೆ ನೀಡೋದು. ವಾಸ್ತವದಲ್ಲಿ ಇದು ಸೈದ್ಧಾಂತಿಕ ಕಾರ್ಯಸೂಚಿಯನ್ನು ಹೊಂದಿರುವ ಸಾಲಗಾರ. IMF ಸ್ವತಃ ಕ್ರೆಡಿಟ್ ಕಾರ್ಟೆಲ್ನ ಕೇಂದ್ರ ಬಿಂದುವಾಗಿದೆ. ಇದು ಇಷ್ಟಪಡದ ಯೋಜನೆಗಳನ್ನು ವಿಶ್ವ ಬ್ಯಾಂಕ್ ಮತ್ತು ಸರ್ಕಾರಗಳು ಮತ್ತು ಖಾಸಗಿ ಹೂಡಿಕೆದಾರರಂತಹ ಇತರೆ ಸಂಸ್ಥೆಗಳಿಂದ ನೆರವು ಪಡೆಯುವುದನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಖಚಿತಪಡಿಸಿಕೊಳ್ಳಲು ಇತರೆ ಹಣಕಾಸುದಾರರೊಂದಿಗೆ ಒಪ್ಪಂದಗಳನ್ನು ಇದು ಮಾಡಿಕೊಳ್ಳುತ್ತೆ. ಪ್ರಪಂಚದ ನಾಯಕರು ಬ್ಯಾಂಕನ್ನು ಬೆಂಬಲಿಸುವ ದೇಶಗಳಿಗೆ ಬೆಂಬಲಿಸದವರಿಗಿಂತ ಹೆಚ್ಚಿನ ಆದ್ಯತೆ, ಅಂದರೆ ಯಾರು ಬೆಂಬಲಿಸ್ತಾರೋ ಅವ್ರಿಗೆ ಆದ್ಯತೆ ನೀಡಲಾಗುತ್ತೆ, ಬೆಂಬಲಿಸದವರಿಗೆ ಆದ್ಯತೆ ನೀಡೋದಿಲ್ಲ. Cartels are prohibited by many countries that have antitrust laws. Antitrust laws are laws that prohibit unfair business practices like price fixing. Cartels continue to exist nationally and internationally, formally and informally. The De Beers Diamond Cartel was extremely adept at conducting business through both private individuals and companies in the US. They fixed diamond prices by limiting the supply, placing specific number of diamonds with particular jewelers and individuals, and setting high prices that had to be followed by each of the jewelers and individuals to whom De Beers supplied with the diamonds. Antitrust laws, ವಿರೋಧಿ ಕಾನೂನುಗಳನ್ನು ಹೊಂದಿರತಕ್ಕಂಥ ಅನೇಕ ದೇಶಗಳಿಂದ ಕಾರ್ಟೆಲ್ಗಳನ್ನು ನಿಷೇಧಿಸಲಾಗಿದೆ. ಆಂಟಿಟ್ರಸ್ಟ್ ಕಾನೂನುಗಳು ಬೆಲೆ ನಿಗದಿಯಂತಹ ಅನ್ಯಾಯದ ವ್ಯವಹಾರ ಅಭ್ಯಾಸಗಳನ್ನು ನಿಷೇಧಿಸ್ತಕ್ಕಂತಹ ಕಾನೂನುಗಳಾಗಿವೆ. ಕಾರ್ಟೆಲ್ಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಅಸ್ತಿತ್ವದಲ್ಲಿವೆ. ಡಿ ಬಿಯರ್ಸ್ ಡೈಮಂಡ್ ಕಾರ್ಟೆಲ್ ಕಂಪನಿ ಅಮೆರಿಕಾದ ಖಾಸಗಿ ವ್ಯಕ್ತಿಗಳು ಮತ್ತು ಕಂಪನಿಗಳ ಮೂಲಕ ವ್ಯವಹಾರ ನಡೆಸುವಲ್ಲಿ ಅತ್ಯಂತ ಪ್ರವೀಣರಾಗಿದ್ದರು. ಅವರು ಸರಬರಾಜನ್ನು ಸೀಮಿತಗೊಳಿಸುವ ಮೂಲಕ ನಿರ್ದಿಷ್ಟ ಸಂಖ್ಯೆಯ ವಜ್ರಗಳನ್ನು ನಿರ್ದಿಷ್ಟ ಆಭರಣಕಾರರು ಮತ್ತು ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಮತ್ತು ಹೆಚ್ಚಿನ ಬೆಲೆಗಳನ್ನು ನಿಗದಿಪಡಿಸುವುದರ ಮೂಲಕ ವಜ್ರದ ಬೆಲೆಗಳನ್ನು ಪ್ರಪಂಚದಲ್ಲಿ ನಿಗದಿಪಡಿಸ್ತಾ ಇದ್ದರು. ಮತ್ತು ಡಿ ಬಿಯರ್ಸ್ಗೆ ವಜ್ರಗಳನ್ನು ಪೂರೈಸಿದ ಪ್ರತಿಯೊಬ್ಬ ಆಭರಣಕಾರರು ಮತ್ತು ವ್ಯಕ್ತಿಗಳು ಅವರು ನಿಗದಿಪಡಿಸಿದಂತಹ ಕಾರ್ಟೆಲ್ನ ನಿಯಮಗಳನ್ನು ಅನುಸರಿಸಬೇಕಾಗಿತ್ತು. ಕೊನೆಯದಾಗಿ ಹೇಳೋದಾದರೆ, ಈ ಕಾರ್ಟೆಲ್ಗಳ ಮೂಲಕ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರನ ತನ್ನ ನೀತಿ ಒಪ್ಪಿಕೊಳ್ಳುವಂತೆ ಮಾಡಲು ಪ್ರಯತ್ನಿಸುತ್ತೆ. ತನ್ನ ನೀತಿಯನ್ನು ಒಪ್ಪಿಕೊಳ್ಳುವ ರಾಷ್ಟ್ರಗಳ ಜೊತೆ ಉತ್ತಮ ವ್ಯಾಪಾರಿ ಸಂಬಂಧ, ಉತ್ತಮ ವ್ಯವಹಾರ ನಡೆಸೋದು, ಒಪ್ಪದ ರಾಷ್ಟ್ರನ ನಿಯಂತ್ರಿಸೋದೇ ಈ ಸುಂಕ ಮತ್ತು ಈ ಕಾರ್ಟೆಲ್ಗಳು, ಕೋಟಾಗಳು ಎಲ್ಲದರ ಉದ್ದೇಶ. ಸೊ ರಾಷ್ಟ್ರಗಳು ತಮ್ಮ ವಿದೇಶಾಂಗ ನೀತಿಯನ್ನು ಜಾರಿಗೆ ತರಲು ಪರಿಣಾಮಕಾರಿಯಾಗಿ ಆಮದು ಸುಂಕಗಳು, ರಫ್ತು ಸುಂಕಗಳು, ಕೋಟಾಗಳು ಮತ್ತು ಈ ಕಾರ್ಟೆಲ್ಗಳು ಇತ್ಯಾದಿಗಳನ್ನು ಬಳಸ್ಕೊಂಡು ವಿದೇಶಾಂಗ ನೀತಿಯನ್ನು ಜಾರಿಗೆ ತರೋದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಆಲ್.